ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅರಸಾಳು ಮತ್ತು ಬೆಳ್ಳೂರು ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಎಂದು ಇಂದು ಶಿವಮೊಗ್ಗ ಡಿಸಿ ಕಚೇರಿ ಎದುರು ಊರಿನ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು. ಕೆಲ ದಿನಗಳ ಹಿಂದೆ ಅಡ್ಡೇರಿ ಗ್ರಾಮದಲ್ಲಿ ರೈತರೊಬ್ಬರು ಅತಿಯಾದ ಮದ್ಯ ಸೇವಿಸಿ ನದಿಗೆ ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರೂ ಯಾವುದೇ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ. ಅಕ್ರಮ ಮದ್ಯ ಮಾರಾಟದಿಂದ ರೈತ ಮಹಿಳೆಯರಿಗೆ ತೊಂದರೆ ಉಂಟಾಗ್ತಿದೆ. ಅಕ್ರಮ ಮದ್ಯ ಮಾರಾಟ ತಡೆಯದಿದ್ದಲ್ಲಿ ಸ್ಥಳದಲ್ಲೇ ವಿಷ ಕುಡಿಯೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವರ ಆಡಳಿತಕ್ಕೆ ಬೇಸತ್ತು ಇಂದು ಶಿವಮೊಗ್ಗದ ಡಿಸಿ ಕಚೇರಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಿಡ್ನಿ ಹೋಗಿದೆ, ಮಣಿಪಾಲಲ್ಲಿ ತೀರೋದ್ರು ಸರ್. ಎಣ್ಣೆ ಕುಡಿದು ಹಂಬಲಲ್ಲಿ ಕಳನಾಶಕ ಎಣ್ಣೆ ಅಂತ ಹೇಳಿ ಕಳನಾಶಕ ಕುಡಿದು ಹೋಗ್ಬಿಟ್ಟೆ. ಹಾಗೆ ಫುಲ್ ಎಣ್ಣೆ ಕುಡಿದ್ರಿಪ್ಪ ಅಂತ ಮಾಹಿತಿ ಫೋಟೋಸ್ ತಗೊಳ್ಳಿ, ಕಲೆಕ್ಟ್ ಮಾಡಿ. ಇದೆಲ್ಲ ಡೆತ್ ಆಗಿದೆ ಅಂತ ಮಾಡೋಣ. ಸರಿ ಆಯ್ತು. ನೋಡಿ ಇದೆಯಾ ಆಯ್ತು. ಇದೇನಿದೆ ನಾನು ಡಿಸಿ ಎಕ್ಸೈಸ್ ಅವ್ರಿಗೆ ಮಾತಾಡ್ತೀನಿ. ಅವರಿಗೆ ಸೂಕ್ತ ಕ್ರಮ ಸ್ಟ್ರೈಕೆಲ್ಲ ಮಾಡಿದ್ವಿ ಸರ್. ಏನಂದ್ರು ನಮ್ಮ ಕ್ರಮ ತಗೊಂತ ಇಲ್ಲ. ಸರಿ ಅಮ್ಮ, ಸರಿ ನಾನು ಮಾತಾಡ್ತೀನಿ. ಹೊಸನಗರ ಅಧಿಕಾರಿಗಳಿಗೂ ಹೇಳಿದೀವಿ, ಲಂಚ ತಗೊಂತೀವಿ ತಗೊಂತೀವಿ. ದಯವಿಟ್ಟು ನಮ್ಗೆ ಒಂದು ಆಯ್ತು. ಕೊಡಿ ಸರ್. ಥ್ಯಾಂಕ್ ಯು. ಆಯ್ತು ಸರ್, ನಾವು ಮುಳುಗಡೆ ರೈತರು. ನಮ್ಮದು ಗುಳುಗುಳಿ ಶಂಕರದ ಹತ್ರ ಅಡ್ಡೇರಿ ಅಂತ ನಮ್ಮದು ವಾಸಿ. ನಮ್ಮ ಮದ್ಯ ಮಾರಾಟಗಾರರು ರೇಷನ್ಸ್ ಇರೋಂಥ ಇಲ್ಲದೇ ಇರೋಂಥ ಅಂಗಡಿಲೆಲ್ಲ ಸಖತ್ತು ಜನ ಮಾರ್ತಾ ಇದ್ದಾರೆ. ಮೊನ್ನೆ ಒಬ್ಬರು ಹೆಂಡ ಫುಲ್ಲು ಕುಡಿದು ಹಾಲು ಕೊಡೋಕೆ ಬಂದವರು ಜರಿ ಹಾರಿ ಸತ್ತೋಗ್ಬಿಟ್ರು. ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಒಬ್ಬರು, ಅವರು ಅಷ್ಟೇ ಜಾಸ್ತಿ ಎಣ್ಣೆ ಕುಡಿದು ಒಂದು ಲಿವರ್ ಇಲ್ಲ, ಆಮೇಲೆ ಕಿಡ್ನಿ ಹೋಯ್ತು. ಅವರು ಬೆಂಗಳೂರಲ್ಲೇ ಡೆತ್ ಆಗಿಬಿಟ್ರು. ಅವ್ರಿಗೆ 2 ಜನ ಹೆಣ್ಣರು, ಒಬ್ರಿಗೆ ಮಕ್ಕಳಿಲ್ಲ ಅಂತೇಳಿ ಮತ್ತೊಬ್ಬರು ಮದುವೆ ಆದರು, ಅವರಿಗೂ ಮಕ್ಕಳಿಲ್ಲ. ಅವ್ರು 2 ಜನ ಹೆಣ್ಮಕ್ಳು ಈಗ ಬೀದಿ ಪಾಲಾಗಿದ್ದಾರೆ. ನಮ್ಮೂರಲ್ಲಿ ದಯವಿಟ್ಟು ಇಂಥ ಒಂದು ಸರಿಯ ಮಾರಾಟಗಾರರನ್ನು ರದ್ದುಪಡಿಸ್ಬೇಕು ಅಂತ ನಾವು ಕೇಳ್ಕೊಳ್ತಿದ್ದೀವಿ. ಪೊಲೀಸರಿಗೆಲ್ಲ ಹೇಳಿ ಸಾಕಾತು. ಪೊಲೀಸರು ಲಂಚ ತಗೋತಿದ್ದಾರೆ. ಅಬಕಾರಿಯರಿಗೆ ಹೇಳಿದ್ವಿ, ಅವರು ಯಾವುದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು 300 ರೂಪಾಯಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, 200 ರೂಪಾಯಿ ಗಂಡು ಕೊಡಬೇಕು, 100 ರೂಪಾಯಿ ಮಕ್ಳಿಗೆ ಕೊಡಬೇಕು ಸರ್. ನಾವು ಕೊಟ್ಟಿಲ್ಲ ಅಂದರೆ ಹೇಳಿ ರಾತ್ರಿ ಬೆಳಗ್ಗೆ ನಮ್ಗೆ ಊಟ ಮಾಡಕ್ಕೆ ಬಿಡಲ್ಲ. ನಮ್ಮನ್ನು ಹೊಡ್ತಾ ಬಡ್ತಾ ಕೈಲಿ ಬಳೆ ಬಂಗಾರ ಬೆಳ್ಳಿ ಎಲ್ಲ ಹೋಯ್ತು. ಆಮೇಲೆ ಸಂಘ ಸಂಸ್ಥೆ ಮಾಡ್ಕೊಂಡಿದ್ದೀವಿ ಸರ್, ಅದಕ್ಕೂ ಕಟ್ಟಕ್ಕೆ ಆಗ್ತಾ ಇಲ್ಲ ನಮಗೆ. ಇಲ್ಲಿ ಗಂಡರ ಜೀವನ ಮಾಡೋದು, ಮಕ್ಕಳ ಜೀವನ ಮಾಡೋದು, ನಾವು ಜೀವನ ಮಾಡೋದ ಸರ್ ನಮ್ಮದು. ನಾವು ಅಷ್ಟು ಬೀದಿಗೆ ಬಂದುಬಿಟ್ಟಿದ್ದೀವಿ. ದಯವಿಟ್ಟು ನಮಗೊಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಇನ್ನೂ ಸಾಯ್ತಾ ಇದ್ದಾರೆ ಸರ್ ನಮ್ಮೂರಲ್ಲೂ. ಎಲ್ರಿಗೂ ಹೇಳಿ ಸಾಕಾಯ್ತು ಸರ್. ನಾವು ಮುಳುಗಡೆ ರೈತರು ಸರ್. ನಾವು ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಸೇರಿ ನಮ್ಗೆ ಇದೊಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಿದ್ದೀವಿ ಸರ್. ಎಲ್ಲ ಕೊಟ್ಟಿದ್ದೀವಿ ಸರ್. ನಾವು ಸಪ್ಲೈ ಅಂದರೆ ಸರ್ ಲೈಸೆನ್ಸ್ ಇರೋ ಅಂಗಡಿಯವರು ಬಂದು ರಾತ್ರಿ 9:30 ಮೇಲೆ ಹಳ್ಳಿ ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಬಂದು ಹೇಳ್ತಾರೆ, ಮಾರ್ರಿ ನೀವು. ಯಾವ ಡಿಸಿನೂ ನೋಡಿದ್ದೀವಿ, ಯಾವ ಪೊಲೀಸ್ನವರು ನೋಡಿದ್ದೀವಿ. ಇಲ್ಲ ಸರ್, ಕಾರ್ ಮೇಲೆ ಬರ್ತಾರೆ, ಓಮಿನಿಲಿ ಬರ್ತಾರೆ ಸರ್. ತಂದ್ಕೊಂಡು ಲೈಸೆನ್ಸ್ ಅಂಗಡಿಯವನೇ ಬರ್ತಾನೆ ಸರ್. ಇಲ್ಲ, ಬಸವರಾಜ್ ಅಂತ ತಂದ್ಕೊಟ್ಟಿದ್ದಾನೆ ಸರ್. ಮೊನ್ನೆ ಎಲ್ಲ ತಂದ್ಕೊಟ್ಟಿದ್ದಾರೆ. ನಾವು ದೊಡ್ಡ ದೊಡ್ಡ ಅಂಗಡಿ ಎಲ್ಲ ಹೇಳಿದ್ರೆ ಅವ್ರು ಹೇಳ್ತಾರೆ, ಪೊಲೀಸ್ನವರು ನೋಡಿದ್ದೀನಿ ಅಥವಾ SI ನೋಡಿದ್ದೀನಿ, ಎಲ್ಲರೂ ನೋಡಿದ್ದೀನಿ, ಹೋಗ್ರಿ ನೀವು, ಇನ್ನು ಹೆಂಗಸರಂಡ್ಯಾರ ಅಂದಿದ್ದಾರೆ ಅಂತ ಹೇಳ್ತಾರೆ ಸರ್. ಕೆಟ್ಟ ಪಟ್ಟ ಭಾಷೆ ಬೈತಾರೆ ಸರ್ ನಮಗೆ. ಇಂಥ ಕೆಟ್ಟ ಭಾಷೆ ಎಲ್ಲ ಬೈತಾರೆ ಸರ್ ನಮಗೆ.
ಎಲ್ಲಿ ಸರ್? ನಾವು ಗುಬ್ಬಿಗ ಗ್ರಾಮ ಅಲ್ಲ ಬೆಳ್ಳೂರು ಗ್ರಾಮ ಪಂಚಾಯತಿ ಮತ್ತು ಅರಸಾಳ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೀವಿ ಸರ್. ನಾವು ಅಲ್ಲೇ ಸುತ್ತಮುತ್ತ ಹಳ್ಳಿ ಸರ್. ಇವ್ರ ಬಗ್ಗೆ ಇಲ್ಲ ಅಂದ್ರೆ ನಾವು ಇಲ್ಲೇ ವಿಷ ಕುಡಿತೀವಿ ಸರ್. ನಾವು ಹೆಣ್ಮಕ್ಳೆಲ್ಲ ಒಂದಲ್ಲ ಒಂದು ಹೆಣ ನಾವು ಇಲ್ಲಿ ಹಾಕ್ತಾ ಇರ್ತೀವಿ ಸರ್. ಹೋರಾಟ ಮಾಡಿದೀವಿ ಸರ್. ಸರ್ ನಾವು ಅರಸಾಳ ಗ್ರಾಮ ಪಂಚಾಯತಿ ಮತ್ತು ಬೆಳ್ಳೂರು ಗ್ರಾಮ ಪಂಚಾಯತಿಯಿಂದ ಬಂದಿದ್ದೇವೆ ಸರ್. ನಾವು ಅಲ್ಲೆಲ್ಲ ಪೊಲೀಸ್ ಸ್ಟೇಷನು ಅಲ್ಲಿ ಇಲ್ಲೆಲ್ಲ ಹೋರಾಟ ಮಾಡಿ ತುಂಬ ಇದು ಮಾಡಿದ್ವಿ ಸರ್. ಆದರೂ ಭಕ್ತ ಇಲ್ಲ ಊರಲ್ಲಲ್ಲಿ ಒಂದು 4 ದಿವಸ ನಿಲ್ಸ್ದಂಗೆ ಮಾಡ್ತಾರೆ, ಆಮೇಲೆ ಮತ್ತೆ ಇದು ಮಾಡ್ತಾರೆ ಸರ್. ಅದಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೇವೆ. ನಮ್ಮ ಹೋರಾಟಕ್ಕೊಂದು ನ್ಯಾಯ ಸಿಗಬೇಕು. ಮಕ್ಕಳು ಮರಿ ಎಲ್ಲ ಜೀವನ ಮಾಡೋದು ಭಾಳ ಕಷ್ಟ ಆಗಿಬಿಟ್ಟಿದೆ ಸರ್. ಎಲ್ಲ ಹೇಳ್ತಾರೆ ಮೋದಿಜಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಎಲ್ಲಿದೆ ಸರ್? ಬೇಟಿಯವ್ರ ಕಷ್ಟ ಕೇಳಾರೆ ಯಾರು? ಎಲ್ಲಿ ಹೋದ್ರು ನಮಗೆ ಒಂದೆರಡು ಸಮಾಧಾನ ಮಾಡಿ ಹೇಳ್ತಾರೆ, ಮತ್ತೆ ಯಾವುದು ನಿಲ್ತಾ ಇಲ್ಲ. ನಮಗೆ ಕಂಡೀಷನಾಗಿ ನಿಲ್ಲಿಸ್ಬೇಕು ಅಷ್ಟೇ ಸರ್. ನಾವು ಇಲ್ಲಿಗೆ ಅದಕ್ಕೋಸ್ಕರ ಇಲ್ಲಿ ತನಕ ಬಂದಿರೋ ಸರ್. ಊರು ಮನೆಯಲ್ಲೆಲ್ಲ ಭಾಳ ಇದು ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದವ್ರು ಹೆಣ್ಮಕ್ಳಿಗೆ ಅದು ಕೊಟ್ಟಿದ್ದೀವಿ. ನಸ್ರಿನ್ ಬಾನು ಅಂತ ಹೇಳಿ ಸರ್. ನನಗೂ ಸಹ 3 ಹೆಣ್ಮಕ್ಳು ಸರ್. ನಾನು 300 ರೂಪಾಯಿ ಕೂಲಿ ಮಾಡ್ಕೊಂಡು ಬಂದು ಮನೇಲಿ ಮಕ್ಳಿಗೆ ಸಾಕಿ, ಆಮೇಲೆ ನಮಗೆ ಇರೋಕ್ಕೂ ಮಕ್ಕಳಿಗೆ ನಮಗೆಲ್ಲ ನೆಮ್ಮದಿ ಇಲ್ಲ. ಮನೇಲಿ ರೌಡಿಸಮ್ ಮಾಡೋದು, ಎಣ್ಣೆ ಕುಡ್ದು ಮನೆ ಮಾರಿಗೂ ಅಂಗಡಿ ಊರಲ್ಲ. ಹೇಳಿದ್ರೆ ಯಾರು ಬಗ್ಗಲ್ಲ. ಪೊಲೀಸರಿಗೆ ಹೇಳಾಯ್ತು, ಎಲ್ಲರಿಗೂ ಹೇಳಾಯ್ತು ಸರ್. ದಯವಿಟ್ಟು ಇದಕ್ಕೊಂದು ಸಪೋರ್ಟ್ ನೀವೆಲ್ಲ ಸಪೋರ್ಟ್ ಮಾಡಿ ಕಡ್ಡಾಯವಾಗಿ ನಮ್ಮ 2 ಗ್ರಾಮ ಪಂಚಾಯತಿ ಎಣ್ಣೆ ನಿಲ್ಲಿಸ್ಬೇಕಷ್ಟೇ ಸರ್. ನಮ್ಮ ಇದೇ ಇದು.